ಇಲ್ಲೋಡೆ ಸುಗುಣ, ನಿಮ್ಮ ಅಕ್ಕನ ಬಂಡವಾಳನ ಈ ಫೋನ್ನಲ್ಲಿ ಎಲ್ಲ ರೆಕಾರ್ಡ್ ಆಗೈತೆ ನೋಡ್ಕ. ವರ್ಷ ಅವರೇ, ಇದೇನಿದು? ಇದೇನಂದ್ರೆ ನೀವು ಬಂಗಾರದ ಅಂಗಡಿಯವ್ರ ಹತ್ರನ ಇದೇ ಡಿಸೈನ್ ಎಲ್ಲ ಕಳಿಸ್ಕೊಂಡು ಬೇರೆ ಕಡೆ ಇಂಥದೇ ನಕಲಿ ಒಡವೆ ಮಾಡಿಸಿದಿರಿ ಅಂತ ಚೆನ್ನಾಗಿ ಗೊತ್ತು. ನೀವೇನು ಮಾಡಿದ್ದೀರಾ, ಇವ್ರ ಹತ್ರ ಎಲ್ಲ ಫೋಟೋ ಎಲ್ಲ ಹಾಕ್ಸ್ಕೊಂಡಿದ್ದಾರೆ, ವಾಟ್ಸಪ್ ಮಾಡಿಸ್ಕೊಂಡಿದ್ದಾರೆ ಅಲ್ವೇನಣ್ಣ? ಹ್ಞೂ ಅಣ್ಣ, ಆಗ್ತಿದ್ದಂಗೆ ಬೇಗ ನನಗೆ ವಾಟ್ಸಪ್ ಮಾಡೋಣ, ಬೇಗ ವಾಟ್ಸಪ್ ಮಾಡೋಣ ನನಗೆ ಅಂತ ಹೇಳಿ ಅರ್ಜೆಂಟ್ ಮಾಡಿದ್ರು. ನೋಡು, ಮಾಡಿಸ್ಕೊಂಡು ಯಾರಿಗೋ ಫೋನ್ ಮಾಡಿದ್ದಾರೆ. ಆ ಫೋನೆಲ್ಲ ನಿಮ್ಮ ಅಕ್ಕನ ಫೋನಲ್ಲಿ ಎಲ್ಲ ಕಾಲ್ ಲಿಸ್ಟ್ ಚೆಕ್ ಮಾಡಿದ್ರೆ ಅದರಲ್ಲೆಲ್ಲ ನಾನು ರೆಕಾರ್ಡ್ ಸಿಕ್ಕಿದ್ವು. ಹೆಂಗೆ ರೆಕಾರ್ಡ್ ಸಿಕ್ಕಿದ್ಕೆ ನನಗೆ ಅನುಕೂಲ ಆಯಿತು. ಫೋನ್ ಎಲ್ಲ ಚೆಕ್ ಮಾಡಿದ್ಕೆ ನಿಮ್ಮ ಅಕ್ಕನ ಬಂಡವಾಳ ನನಗೆ ಗೊತ್ತಾಯಿತು. ನೋಡು, ಈ ರೆಕಾರ್ಡ್ ನೋಡು, ನಿಮ್ಮ ಅಕ್ಕ ಹೆಂಗೆ ಹೇಳಿದ್ದಾರೆ. ಅಣ್ಣ, ನಾನು ನಿನಗೆ ವಾಟ್ಸಪ್ ಮಾಡಿದ್ದೀನಲ್ಲ, ಆ ವಾಟ್ಸಪ್ಪಲ್ಲಿ ಯಾವ ಥರ ಡಿಸೈನ್ ಆಯಿತು ಸೇಮ್ ಅದೇ ಥರ ನನಗೆ ನಕಲಿ ಒಡವೆ ಬೇಕಣ್ಣ. ಸೇಮ್ ಟು ಸೇಮ್ ಅದೇ ಬೇಕು ನನಗೆ. ಹ್ಞೂ, ಅರ್ಜೆಂಟಲ್ಲಿ ನನ್ನ ಹತ್ರ ವಾಟ್ಸಪ್ ಮಾಡಿಸ್ಕೊಂಡ್ರು ಇವ್ರು. ನಿಜವಾಗ್ಲೂ ಅರ್ಜೆಂಟಲ್ಲಿ ಅಣ್ಣ ನನಗೆ ಬೇಗ ವಾಟ್ಸಪ್ ಮಾಡೋಣ, ನೀವು ಯಾವ ಡಿಸೈನ್ ಮಾಡಿರ್ತೀರೋ ಅದೇ ಡಿಸೈನ್ ನನಗೆ ವಾಟ್ಸಪ್ ಮಾಡಿರಿ ಅಂತ ಹೇಳಿ ನನಗೆ ಅರ್ಜೆಂಟ್ ಮಾಡಿ ವಾಟ್ಸಪ್ ಮಾಡಿಸ್ಕೊಂಡ್ರು ಇವರು. ಬಿಡಕ್ಕ ಅಂತ ಹೇಳಿದೆ. ತಗೊಂಡೋಗ್ತಿರಲ್ಲ ಬಿಡ್ರಿ, ಇನ್ನೇನು ವಾಟ್ಸಪ್ ಮಾಡೋದು. ಇಲ್ಲ ಅಣ್ಣ, ಬೇಗ ಮಾಡಿರಿ ಅಂತ ಹೇಳಿ ತುಂಬಾ ಕೇಳ್ಕೊಂಡ್ರು. ಅದಕ್ಕೆ ನಾನು ನನಗೆ ಬೇಗನೆ ಬೇಕು. ಇಲ್ಲ ನೋಡ್ರಿ, ಒಂದು ಸ್ಟೋನ್ ಆಗಲೇಳು, ನಾನು ವಾಟ್ಸಪ್ ಹೆಂಗೆ ಮಾಡಿದ್ದೀನೋ ಅದೇ ಥರ ಇರಬೇಕು. ಒಂದು ಸ್ಟೋನು ಮತ್ತು ಡಿಸೈನು, ಒಂದು ಕೊಂಡಿ ಆಗಲೇಳು ಸೇಮ್ ಅದೇ ಥರ ಇರಬೇಕು. ಎಲ್ಲನ ನಾನು ಹೆಂಗೆ ವಾಟ್ಸಪ್ ಮಾಡಿದ್ದೀನೋ ಅದೇ ಥರ ಇರಬೇಕಣ್ಣ. ಸೇಮ್ ಒಳ್ಳೆ ಗೋಲ್ಡ್ ಥರ ಇರಬೇಕು. ಹಾಗೆ ಮಾಡಿ, ಜಾಸ್ತಿ ಕಲರ್ ಹಾಕಬೇಡಿ, ಸ್ವಲ್ಪ ಮೀಡಿಯಮ್ ಕಲರ್ ಹಾಕಿ. ಬಂಗಾರದ ಕಲರ್ ಯಾವ ಕಲರ್ ಇರುತ್ತೋ ಅದೇ ಕಲರ್ ಹಾಕಿ. ಯಾಕಂದರೆ ಜಾಸ್ತಿ ಒಂದು ಸ್ವಲ್ಪ ಅರಿಶಿನ ಟೈಪ್ ಹಾಕ್ಬಿಟ್ರೆ ಅದು ಬಂಗಾರ ಆ ಥರ ಕಾಣಿಸಲ್ಲ. ಅದಕ್ಕೆ ನಮಗೆ ಆ ಥರ ಬೇಕಾಗಿತ್ತು ಸ್ವಲ್ಪ ಇಲ್ಲೋ ಫಂಕ್ಷನ್ಗೆ, ಅದಕ್ಕೆ ಆ ಥರ ಮಾಡಿಕೊಡಿ. ನೋಡ್ಸುಗುಣ, ನಿಮ್ಮ ಅಕ್ಕ ಇದೇ ಥರ ಎಲ್ಲ ವಾಟ್ಸಪ್ ಮಾಡಿಕೊಂಡು ಈ ಬಂಗಾರದ ದೊಡವೆ ಇವ್ರು ಮಾಡಿಕೊಟ್ಟಿದ್ದಾರೆ. ಇದನ್ನ ತಗೊಂಡೋಗಿ ಬೇರೆ ಕಡೆ ಮಾರ್ಕೊಂಡು ಇವರು ನಿಮ್ಮ ಅಕ್ಕ ಇದನ್ನ ನಿನಗೆ ನಕಲಿ ಒಡವೆ ಮಾಡಿಸ್ಕೊಟ್ಟಿದ್ದಾರೆ. ಏನೇ ಅಕ್ಕ ಇದು ಹಿಂಗೆ ಮಾಡಿದ್ಯಾ? ನೀನು ನಾಚಿಕೆ ಆಗಲ್ವೇನೆ? ನಾನು ನಿನ್ನ ನಂಬಿದ್ಕೆ ಅದಕ್ಕೆ ನನಗೆ ಹಿಂಗೆ ಹೇಳ್ದ. ಮನೆ ಕಟ್ಟೋದೇನು ಬೇಡ ಕಣೆ ಸುಗುಣ, ಒಡವೆ ಮಾಡಿಸ್ಕ, ಒಡವೆನೇ ನೋಡೋದು, ಮನೆ ಯಾರು ನೋಡಲ್ಲ, ಒಡವೆ ಹಾಕ್ಕೊಂಡು ಹೋಗ್ಬೇಕು, ಇಲ್ಗ ನಾವು ಹೋಗಿ ತೆಗೆ ಅಂತ ಹೇಳಿ ಇಲ್ಲದ್ದೆಲ್ಲ ಹೇಳಿ ನನಗೆ ಉಬ್ಬಿಸ್ತಲ್ಲ. ಇಂಥ ಮೋಸ ಮಾಡ್ತೇನೆ ನೀನು? ಅಯ್ಯೋ ಸುಗುಣ, ಇದು ನಿಜವಾಗ್ಲೂ ನಾನು ಅದೇ ಥರ ಮಾಡಿಸ್ಕೋಬೇಕು ಅಂತ, ನಕಲಿ ಒಡವೆ ಮಾಡಿಸ್ಕೋಬೇಕು ಅಂತ ಹೇಳಿ ನಾನು ಕಳಿಸಿದ್ವು ಅಷ್ಟೇ ಕಣೆ. ಒಂದು ನಿಮಿಷ, ಇದು ಸರಿನಾ? ಇದು ಅವ್ರಿಗೆ ಕಳಿಸಿದ್ದೀರಾ? ಈ ಮಾತನ್ನ ಯಾರಿಗೆ ಹೇಳಿದಿರಾ? ಅದು ರೆಕಾರ್ಡ್ ಇದೆ ನೋಡು. ನಿಮ್ಮ ಮಾವನಿಗೆ ಫೋನ್ ಮಾಡಿ ಹೇಳಿದ್ದಾರೆ, ನಿಮ್ಮ ಮಾವನ ಹತ್ರ ಎಲ್ಲನ. ನಾನು ಹೆಂಗೂ ಫೋನಲ್ಲಿ ನಿಮ್ಮ ಅಕ್ಕನ ಫೋನ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಅದು ಹೆಂಗೆ ಆಗಿರ್ಬೋದು ಅಂತ ಹೇಳಿ ನಿಮ್ಮ ಮಾವನಿಗೆ ಬೇರೆಯೇ ಎಲ್ಲ ಫೋನ್ ಮಾಡಿ ಹೇಳ್ತಾಯಿದ್ರು. ನಾನು ಅದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಎಲ್ಲ ರೆಕಾರ್ಡ್ ಚೆಕ್ ಮಾಡಿದೆ. ಎಲ್ಲ ರೆಕಾರ್ಡ್ ಆಗಿದ್ದಾವೆ ನಿಮ್ಮ ಅಕ್ಕನ ಫೋನ್ನಲ್ಲಿ. ಅಯ್ಯೋ, ರೆಕಾರ್ಡ್ ಇಟ್ಟಿದ್ದೆ, ತೆಗ್ದೇ ಇಲ್ವಲ್ಲಪ್ಪ, ಎಲ್ಲ ನೋಡಿಬಿಟ್ಟಿದ್ದಾನೆ ಈ ವರ್ಷ. ಅಯ್ಯೋ, ಏನು ಮಾಡಲಿ? ನಾನು ಯಾವಾಗಲೂ ರೆಕಾರ್ಡ್ ಇಟ್ಟಿದ್ದೆ. ನನ್ನ ಫೋನಲ್ಲಿ ಯಾರಿಗಾದ್ರೂ ಫೋನ್ ಮಾಡಲಿ ಎಲ್ಲ ರೆಕಾರ್ಡ್ ಆಗ್ತವೆ. ರೀ, ಇವಾಗ ನನ್ನ ಹತ್ರ 10 ಲಕ್ಷ ದುಡ್ಡು ಐತೆ. ನಾನು ಹೆಂಗೆ ತಂದೆ ಅಂತ ನೀವೇನು ಹೇಳಕ್ಕೆ ಹೋಗ್ಬೇಡ್ರಿ, ಹೆಂಗೆ ತಂದೆ ಅಂತ ಹೇಳಿ. ಇವಾಗ ನಾನು ನಮ್ಮ ಸುಗುಣನ ಮನೇಲಿ ಇದ್ದೀನಲ್ಲ, ಅವಳಿಗೇನೋ ಒಂದು ಹೇಳಿದ್ದೀನಿ, ಹಂಗೆ ಹಿಂಗೆ ಅಂತ ಹೇಳಿ ನಂಬಿಸಿ ಅವಳಿಗೇನೋ ಒಂದು ಮಾಡಿದ್ದೀನಿ. ನೀವೇನು ಅವೆಲ್ಲ ತಲೆ ಕೆಡಿಸ್ಕೋಬೇಡಿ. ನೀವೇನು ಕೇಳಕ್ಕೆ ಹೋಗ್ಬೇಡ್ರಿ, ಎಲ್ಲಿಂದ ಬಂತು ಏನು ಅಂತ ಹೇಳಿ. 10 ಲಕ್ಷ ದುಡ್ಡು ನಾನು ಹೆಂಗೋ ಅರೇಂಜ್ ಮಾಡಿದ್ದೀನಿ. ನಮ್ಮ ಸುಗುಣನ ಕಡೆಯಿಂದ ನಾನು ಅರೇಂಜ್ ಮಾಡಿದ್ದೀನಿ. ನೋಡು ಸುಗುಣ, ನಿಮ್ಮ ಅಕ್ಕನಿಗೆ ಎಲ್ಲಿಂದ ಬಂತು 10 ಲಕ್ಷ ದುಡ್ಡು? ಎಲ್ಲಿಂದ ಬಂತು? ನಿನ್ನ ಒಡವೆನ ರೋಲ್ಡ್ ಗೋಲ್ಡ್ ಮಾಡಿಸಿ ನಿಮ್ಮ ಅಕ್ಕ 10 ಲಕ್ಷ ದುಡ್ಡು ನಿನ್ನಿಂದನ ಕಿತ್ಕೊಂಡಿದ್ದಾಳೆ. ನೋಡು, ನಿನ್ನ ಹೆಂಗೆ ಯಾಮರ್ಸಿದ್ದಾಳೆ ನಿಮ್ಮ ಅಕ್ಕ. ನಿಮ್ಮ ಅಕ್ಕ ಅಂತ ಹೇಳಿ ಕರ್ಕೊಂಡು ಬಂದು ನಮ್ಮ ಮನೆಗೆ ಇಟ್ಕೊಂಡಲ್ಲ ನಂಬಿ, ನೋಡಿ ಹೆಂಗೆ ಮಾಡ್ತಾ ಇದ್ದಾಳೆ. ಯಾವ ತಂಗಿ ಅಂತಲೂ ಬರಲ್ಲ, ಮರ್ಯಾದೆ ಹೋಗುತ್ತೆ. ಬಂದು ಸಾಲದರು ದುಡ್ಡು ಅನ್ನೋದೈತಲ್ಲ, ಎಂಥರ್ಗು ಮುಖ ಕೆಡಿಸುತ್ತೆ. ದುಡ್ಡಿಂದ ಹಿಂಗೆ ಆಗ್ತೈತೆ. ನೀನು ನಿಮ್ಮ ಅಕ್ಕನ ಹತ್ರ ದುಡ್ಡು ಐತೆ ಅಂತ ತೋರಿಸ್ಕೊಂಡಲ್ಲ, ನೋಡಿ ಇವಾಗ ಹಿಂಗೆ ಆಗೈತೆ. ನೋಡು, ನಿಮ್ಮ ಅಕ್ಕನ ಬಂಡವಾಳ ನೋಡು ಹೆಂಗೆ ಮಾತಾಡ್ತಾ ಇದ್ದಾಳೆ. ಪೊಲೀಸಿಗೆ ಫೋನ್ ಮಾಡ್ತೀನಿ ರೀ, ಪೊಲೀಸ್ ಕರೆಸ್ತೀನಿ. ಏನೇ ಅಕ್ಕ ಇಂಥ ಕೆಲಸ ಮಾಡಿದ್ಯಾ ನೀನು? ನಮ್ಮ ಅಕ್ಕ ಅಂತ ಹೇಳಿ ನಂಬಿ ನಿನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದು ಇಟ್ಕೊಂಡಿದ್ಕೆ ಎಂಥ ಮೋಸ ಮಾಡಿದೆ ನನಗೆ. ಪ್ಲೀಸ್ ಸುಗುಣ, ಕ್ಷಮಿಸ್ಬಿಡು ಸುಗುಣ. ಯಾವ ಪೊಲೀಸ್ ಬೇಡ, ಏನು ಬೇಡ, ಬಂಗಾರದ ಅಂಗಡಿ ಅವ್ರಿಗೆ ಹೇಳೇ ಸುಗುಣ, ಯಾವ ಪೊಲೀಸ್ ಬೇಡ ಪ್ಲೀಸ್. ಅಲ್ಲ ಕಣೆ ಅಕ್ಕ, ನಾನು ಹೆಂಗೋ ಮನೆಗಿನೇ ಕಟ್ಕೊಂಡು ಹೆಂಗೋ ನೆಮ್ಮದಿಯಾಗಿರ್ತಿದ್ವಿ. ಇವಾಗ ನಮಗೆ ಮನೆ ಇಲ್ಲ, ನಾವಿವಾಗ ನಿಮ್ಮ ಮನೇಲಿ ಇರಲ್ಲ ಅಂತ ಹೇಳಿ ಅಲ್ಲಿಂದ ಬಂದಿದ್ದೀವಿ. ನಿನ್ನ ಮಾತು ಕಟ್ಕೊಂಡು ನಾವು ಬೇರೆ ಬಂದ್ವಿ. ಬೇರೆ ಬಂದದಕ್ಕೆ ಇವತ್ತು ನೋಡು ಹೆಂಗಾಯ್ತು. ಇವತ್ತು ಅವ್ರೇನೋ ಮನೆ ಬಿಡಲಿ ಅಂತಂದರೆ ನಾವು ಎಲ್ಲಿಗೆ ಹೋಗ್ಬೇಕು ಹೇಳು? ಎಲ್ಲಿಗೆ ಹೋಗ್ಬೇಕು? ನಾವು ಹೆಂಗೋ ಮನೆ ಕಟ್ಕೊಂತಿದ್ವಿ. ಮನೆ ಬೇಡ ಕಣೆ ಅಂತ ಹೇಳ್ದೆ ನೀನು. ಸಾಲದಾರ್ ಕಾಟ ತಡೆಯೋದಕ್ಕೆ ಆಗ್ದಿಲ್ಲದಕ್ಕೆ ಹಿಂಗೆ ಮಾಡಿದೆ ಸುಗುಣ. ನಾನು ಏನು ಮಾಡಿದೆ? ಸಾಲದಾರ್ ಬಂದು ಮರ್ಯಾದೆ ಕಳಿತಾರಲ್ಲ, ಏನು ಮಾಡೋದ ಅನ್ನಿಸ್ತಾ ಇತ್ತು. ಬಂದು ಮರ್ಯಾದೆ ತೆಗಿತಾರಲ್ಲಪ್ಪ. ನೋಡಿ, ಎಂಥ ಮನೆ ಕಟ್ಟಿದ್ಲು ಸಾಲ ಮಾಡಿ. ಇಂಥ ಮನೆ ಕಟ್ಟೋ ಅಂಥದ್ದು ಅವಶ್ಯಕತೆ ಏನಿತ್ತು? ಎಲ್ಲ ಆಡ್ಕೊಂತಾರೆ. ನಾನು ಬೇರೆ ನಮ್ಮ ಅಕ್ಕ ತಂಗಿಯವ್ರ ಎಲ್ಲ ಹೇಳಿದ್ನ,
ಹಂಗೆ ಮನೆ ಕಟ್ಟಿದ್ನಿ ಅಂತ ನಿಮ್ಮ ತಾಗೆಲ್ಲ ಹೇಳಿದ್ನ, ಅದಕ್ಕೆ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಮರ್ಯಾದೆ ಕಾಪಾಡ್ಕೋಬೇಕು. ಏನಾದರೂ ಮಾಡಿ ಏನು ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಹಿಂಗೆ ಮಾಡಿದೆ ಸುಗುಣ. ನೀನು ಕೇಳಿದ್ರೆ ಕೊಡ್ತಿರ್ಲಿಲ್ಲ 10 ಲಕ್ಷ ದುಡ್ಡು, ಅದಕ್ಕೆ ಕೊಡಲ್ಲ. ಅವಳು ಹೆಂಗಾದರೂ ಕೇಳಿದ್ರೆ ಹೆಂಗೋ ಸಾಲ ತೀರಿಸ್ಕೊಂಡ್ಮೇಲೆ ಬೇಕಾದರೆ ಮೆಲ್ಲು ಕೇಳಿದ್ರಾಯ್ತು. ಹಿಂಗಾಯ್ತು ಸುಗುಣ, ತಪ್ಪಾಯಿತು ಅಂತ ಕೇಳೋಣ. ಇವಾಗ ಸದ್ಯಕ್ಕೆ ನೀನೇನು ಎಲ್ಲೂ ಹೋಗಲ್ಲ, ನೀವೇನೇನು ಮಾಡೋದಿಲ್ಲ, ಹೆಂಗೂ ನಾವು ಸಾಲ ತೀರಿಸ್ಕೊಂಡ್ರೆ ಸಾಕು ಅಂತ ಹೇಳಿ ಹಿಂಗೆ ಮಾಡಿದೆ ಸುಗುಣ. ಪ್ಲೀಸ್ ಕಣೆ, ಕ್ಷಮಿಸ್ಬಿಡೆ. ಹೋಗಿ ಅಕ್ಕ, ನನಗೆ ನಿನ್ನಂತ ಅಕ್ಕ ಅಂತ ಕರೆಯೋಕ್ಕೆ ಅಸಹ್ಯ ಆಗ್ತೈತೆ. ತಂಗಿಗೆ ಮೋಸ ಮಾಡಿದೆಯಾ ನೀನು ದುಡ್ಡಿಗೋಸ್ಕರ ಅಂತಂದರೆ ಏನೇ ಅಂದ್ರೂ ದುಡ್ಡಿನ ಮುಂದೆ ಯಾವ ಅಕ್ಕ ತಂಗಿನೂ ಬೆಲೆ ಗೊತ್ತಾಗಲ್ಲ, ಅಣ್ಣ ತಮ್ಮಗಳ ಬೆಲೆನೂ ಗೊತ್ತಾಗಲ್ಲ, ತಂದೆ ತಾಯಿನೂ ಬೆಲೆ ಗೊತ್ತಾಗಲ್ಲ. ದುಡ್ಡೊಂದಿದ್ರೆ ಮನುಷ್ಯನಿಗೆ ಏನು ಬೇಕಾದ್ರೂ ಮಾಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡು. ನಿಮ್ಮ ಅಕ್ಕ ಆಗಿ ತಂಗಿಗೆ ಮೋಸ ಮಾಡಿದಾಳೆ ಅಂತಂದರೆ ದುಡ್ಡಿಲ್ಲ, ಈ ದುಡ್ಡಿಂದ ಏನೆಲ್ಲನ ತೊಂದರೆಗಳಾಗ್ತವೆ ಅನ್ನೋದು ಇದೇ ಸಾಕ್ಷಿ ನೋಡು. ನಿಮ್ಮ ಅಕ್ಕನಿಂದಲೇ ನೀನು ಕಲ್ತ್ಕೋಬೇಕು ಸುಗುಣ. ಪೊಲೀಸ್ ಬರ್ತಾರೆ ಇರಿ, ಪೊಲೀಸಿಗೆ ಫೋನ್ ಮಾಡಿದ್ದೀನಿ, ಇಂಥವ್ರನ್ನೆಲ್ಲ ನಾ ಪೊಲೀಸ್ಗೆ ಇಟ್ಕೊಡಿ ಫಸ್ಟು. ಅಲ್ಲ, ಅವರಿಗೆ ಸಾಲದಾರ್ಗೆ ಏನು ಹೇಳ್ತೀರಾ? ನಾನು ಆ ಸಾಲದಾರ್ಗೆ ಹೇಳಿದ್ದೀನಿ. ಏನು ಮಾಡ್ಲಪ್ಪ, ಏನು ಮಾಡೋಕ್ಕಾಗಲ್ಲ. ಇವಾಗ ನನ್ನ ಹತ್ರ ಏನೂ ಇಲ್ಲ ಕೊಡೋದಕ್ಕೆ. ಏನು ಮಾಡೋಕ್ಕಾಗುತ್ತೆ ಇವಾಗ? ನಾನು ಏನು ಮಾಡೋಕ್ಕಾಗೋದಿಲ್ಲ. ನನ್ನ ತಗ 1 ರೂಪಾಯಿ ದುಡ್ಡಿಲ್ಲ, ಎಲ್ಲಿ ತರೋಣ? ಅದಿರೋದೇನೆ, ಅದು ಸುಗುಣ ಇಸ್ಕೊಂಡಿರೋದು 10 ಲಕ್ಷ, ಅದಷ್ಟೇ. ನಂತರ ದುಡ್ಡಿಲ್ಲ. ನನ್ನ ಗಂಡು ಫೋನ್ ಮಾಡ್ತೀನಿ ಸುಗುಣ, ಸಾಲದಾರ್ದ ನಾನೆಲ್ಲ ಸಾಲ ತೀರಿಸ್ತೀನಿ. ಅವಣ್ಣಗೆ ಹೇಳೆ, ಬಂಗಾರದ ಅಂಗಡಿ ಅವಣ್ಣಗೆ. ನನಗಂತೂ ತುಂಬ ಬೇಜಾರಾಯಿತು ಕಣೆ. ಪ್ಲೀಸ್ ಸುಗುಣ ಹೇಳಿ, ಯಾವ ಪೊಲೀಸ್ ಬೇಡ, ಏನು ಬೇಡ. ನಮ್ಮ ಮನೆಯವ್ರು ಹೆಂಗೋ ಅನ್ನೋ ಅವ್ರ ಹತ್ರ ಇಸ್ಕೊಬರ್ತಾರೆ, ಸಾಲ ತೀರಿಸ್ತೀವಿ. ಏನು ಮಾಡೋಕ್ಕಾಗುತ್ತೆ? ಸಾಲದಾರ ಕಾಟ ತಡೆಯೋಕ್ಕಾಗ್ದಿಲ್ಲದಕ್ಕೆ ನನಗೇನಾದರೂ ಮಾಡ್ಕೊಬಿಡೋಣ ಅಂತ ಅನ್ನಿಸ್ತು. ಆ ಮಕ್ಳು ಮಕ್ಕ ನೋಡ್ಕೊಂಡು ನಾನು ಉಳ್ಕೊಂಡಿದ್ದೀನಿ ಸುಗುಣ. ಮಕ್ಕಳಿಗೋಸ್ಕರ ನಾನು ಇರಬೇಕು ಈ ಭೂಮಿ ಮೇಲೆ ಅಂತ ಇದ್ದೀನಿ ಸುಗುಣ. ಮಕ್ಳು ಬೇಕು ನನಗೆ. ನಾನು ಮಕ್ಳನ್ನ ಬಿಟ್ಟು ನಾನು ಏನಾದರೂ ಮಾಡ್ಕೊಂಡು ಸತ್ತೋಗ್ಬಿಟ್ರೆ ಆಮೇಲೆ ಮಕ್ಳು ನೋಡೋರು ಯಾರು? ನನ್ನ ಮಕ್ಕಳು ಅನಾಥರಾಗ್ತಾರೆ ಅನ್ನೋದಕ್ಕೋಸ್ಕರ ನಾನು ಹಿಂಗೆ ಮಾಡಿದೆ ಸುಗುಣ. ನನ್ನ ಮಕ್ಕಳಿಗೋಸ್ಕರ ಕಣೆ. ನನ್ನ ಮಕ್ಕಳು ಮುಖ ನೋಡೆ. ನನ್ನ ಮಕ್ಕಳು ಬಂಗಾರದಂಗೆ ಇದ್ದಾರೆ. ಒಂದು ಹೆಣ್ಣು ಒಂದು ಗಂಡು, ಆರ್ತಿಗೊಂದು ಕೀರ್ತಿಗೊಂದು. ಮಕ್ಳು ಇಲ್ದಾರಿಲ್ಲ ಅಂತಾರೆ. ನಮ್ಮ ಮಕ್ಳಿದ್ದು ಕೊಟ್ಟು ಯಾಕಪ್ಪ ನಮ್ಮ ಮಕ್ಕಳು ನನ್ನ ಹತ್ರ ಮಾಡಿ ನಾವು ಯಾಕಪ್ಪ ಹಿಂಗೆ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಹಿಂಗೆ ಮಾಡಿದ್ದು. ಕಳ್ತನ ಮಾಡಾದರೂ ಪರವಾಗಿಲ್ಲ, ನಾವು ಈ ಭೂಮಿ ಮೇಲೆ ಬದುಕಬೇಕು ನಮ್ಮ ಮಕ್ಳಿಗೋಸ್ಕರ ಅಂತ ಹೇಳಿ ಬದುಕಿದ್ದೀನಿ ಸುಗುಣ ನಾನು. ಅಷ್ಟು ದೊಡ್ಡ ಮನೆ ಕಟ್ಟೋದು ಏನು ಬೇಕಿತ್ತು ನಿನಗೆ? ಸಾಲ ಮಾಡಿ ನಾನು ದೊಡ್ಡದಾಗೆ ಕಟ್ಟಿದ್ದೀನಿ, ನಾನು ದೊಡ್ಡದಾಗಿ ಕಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಲ್ಲ, ಅಷ್ಟು ಹಂಗೆ ಮಾಡೋ ಅಂಥದ್ದೇನು ಬಂದಿತ್ತು ನಿನಗೆ? ಅನುಭವಿಸ್ದಾಗಲೇ ಗೊತ್ತಾಗೋದು. ಅಲ್ಲ, ನಿಮ್ಮಂಥವ್ರು ಏನಾನ ನಮ್ಮ ಅಂಗಡಿಗೆ ಬಂದುಬಿಟ್ರೆ ದೇವರಾಣೆಗೂ ನಾವು ಅಂಗಡಿ 3 ದಿವ್ಸಕ್ಕೆ ಬಾಕ್ಲಕೊಂಡು ಮುಚ್ಕೊಂಡು ಹೋಗ್ಬೇಕಾಗುತ್ತೆ. ಏನಮ್ಮ ನೀವು ಇಂಥ ಕೆಲಸ ಮಾಡಿಬಿಟ್ರಿ? ಎಷ್ಟು ನಂಬಿಕೆ ಅದು ಅಂಗಡಿ ಮೇಲೆ ನಂಬಿಕೆ ಇಟ್ಕೊಂಡಿರಬೇಕು. ಹಿಂಗೆಲ್ಲ ಮಾಡೋದು. ಪೊಲೀಸ್ ಬರ್ತಾರೆ ಇರಿ. ಬಿಡ್ರಿ ಅಣ್ಣ, ಪೊಲೀಸ್ ಬೇಡ, ಏನೋ ಬೇಡ. ನಾವೆಲ್ಲ ಏನೋ ಹೇಳ್ತೀವಿ ನಮ್ಮ ಅಕ್ಕನಿಗೆ. ಬಿಡಿ, ಏನೋ ತಪ್ಪಾಯ್ತು, ಏನು ಮಾಡೋಕ್ಕಾಗುತ್ತೆ? ಏನೋ ತಿಳಿದಲೇನೆ ಪಾಪ ಸಾಲ ಮಾಡ್ಕೊಂಡಿದ್ದಾಳೆ, ಅದಕ್ಕೆ ಹಿಂಗೆ ಮಾಡಿದ್ದಾಳೆ. ಬಿಡ್ರಿ ಹೋಗ್ಲಿ. ಬಾರೇ ಫಸ್ಟ್ ಮಂತಕ್ಕೆ ಬಾ. ಅಮ್ಮಗೆ ಹೇಳಿ, ಅಮ್ಮಗೂ ಅಕ್ಕಗೂ ನೀನು ಬಂಡವಾಳ ಬಯಲು ಮಾಡಿ ನಿನ್ನ ಮನೆಗೆ ನೀನು ಹೋಗ್ಬಾ. ಬಾ ನಮ್ಮ ಮನೆಗೆ ಎಲ್ಲ ಲಗೇಜ್ ತಗೊಂಡು ಹಸಿಕ್ಕೆ ಹೋಗ್ಬಾ. ಯಾವ ಪೊಲೀಸ್ ಬೇಡ, ಏನು ಬೇಡ. ಅವ್ರು ಬಂಗಾರದ ಅಂಗಡಿಯವ್ರು ನೋಡಿ ಪೊಲೀಸ್ ಕರೆಸಿದ್ರೆ ಅಷ್ಟೇ ನೀನು ಸರಿಯಾಗಿದೆ. ಅವ್ರ ಗ್ರಾಚಾರ. ಏನೋ ಅಕ್ಕಯ್ಯ ಬಿಡು, ಆ ಹುಡುಗರ ಮಕ್ಕ ನೋಡಬೇಕು. ನಮ್ಮ ಅಕ್ಕನ ಮಕ್ಕ ನೋಡ್ಬಾರ್ದು, ಆ ಹುಡುಗರ ಮಕ್ಕ ನೋಡಬೇಕು. ಹುಡುಗರು ಹಂಗೆ ಬಂಗಾರದಂಗೆ ಇದ್ದಾವೆ ಅನ್ನೋದಕ್ಕೋಸ್ಕರ ನಾನು ಸುಮ್ಮನೆ ಆಗ್ತಾಯಿದ್ದೀನಿ. ಅವಣ್ಣನಿಗೆ ಹೇಳ್ತಾ ಇದ್ದೀನಿ, ಮಕ್ಳು ಮಕ್ಕ ನೋಡ್ತಾ ಇದ್ದೀನಿ, ನಿನ್ನ ಮಕ್ಕ ನೋಡ್ತಾ ಇಲ್ಲ. ಮಕ್ಕಳಂದ್ರೆ ಎಂಥರ್ಗೂ ಆಸೆ ಆಗುತ್ತೆ. ಮಕ್ಕಳು ಅನಾಥರಾದರೆ ಯಾರು ನೋಡ್ತಾರೆ ಅನ್ನೋದಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ಬಿಡೆ, ಹಿಂಗೆ ಹೋಗ್ತೀನಿ ಸುಗುಣ. ಯಾಕೆ ಬರೋಣ ಅಲ್ಲಿಗೆ? ಎಲ್ಲ ನನ್ನ ಮನೆಯಾಗ ನಿನ್ನ ಲಗೇಜ್ ಇಕ್ಕಿದೆಯಲ್ಲಮ್ಮ, ನನ್ನ ಮೇಕಪ್ ಸಾಮಾನು, ನನ್ನ ಡ್ರೆಸ್ಸು, ಬಟ್ಟೆ ಅಂತ ಎಲ್ಲ ಇಕ್ಕಿದೆಯಲ್ಲ, ಬಂದು ತಗೊಂಡು ಹೋಗ್ಬಾ. ಹೋಗಿ ಆ ಹುಡುಗರ ಮಕ್ಕ ನೋಡ್ಕೊಂಡು ನೆಟ್ಟಿಗೆ ಭಾಳ ಮಾಡೋದು ಕಲಿ. ಎಷ್ಟನ ಬಿಲ್ಡಪ್ ತೋರಿಸ್ಕೊಂಡು ಹೀಗೆಲ್ಲ ಮಾಡ್ಕೊಂಬಕ್ಕೆ ಹೋಗ್ಬೇಡ. ಹುಡುಗರಿಗೋಸ್ಕರ ನಾನು ಹುಡುಗರ ಮಕ್ಕ ನೋಡಿ ಸುಮ್ಮನೆ ಆಗ್ತಾಯಿದ್ದೀನಿ ನೋಡಿ ನಾನು ನಿನಗೆ. ಸುಗುಣ ಬಿಡಬಾರ್ದು ಕಣೆ, ಇಂಥವ್ರಿಗೆಲ್ಲ ನಾವು ಪೊಲೀಸ್ನವ್ರಿಗೆ ಇಟ್ಕೊಡ್ಬೇಕು. ನೋಡು ಎಷ್ಟು ಮೋಸ ಮಾಡಿದಾಳೆ ನಿಮ್ಮ ಅಕ್ಕ. ಬಿಡ್ರಿ ಅತ್ಲಾಗ ಹೋಗ್ಲಿ. ಮಕ್ಳು ಮಕ್ಕ ನೋಡೋಣ. ಮಕ್ಳು ಮಕ್ಕ ನೋಡ್ಕೊಂಡು ಸುಮ್ಮನಿರ್ಬೇಕು. ಅವಳೇನಾನ ಮಾಡ್ಕೊಂಡು ಏನಾನ ಮಾಡ್ಕೊಂಡ್ರೆ ಆ ಹುಡುಗ್ರನ್ನ ಯಾರು ನೋಡ್ಕೊಂತಾರೆ? ಯಾರು ನೋಡ್ಕೊಂಬಲ್ಲ. ಅದಕ್ಕೋಸ್ಕರ ನಮ್ಮ ಅಕ್ಕನಿಗೆ 2 ಮಕ್ಕಳಿದ್ದಾರೆ, ಒಂದು ಹೆಣ್ಣು ಒಂದು ಗಂಡು. ಅದಕ್ಕೆ ಆ ಮಕ್ಕಳ ಮಕ್ಕ ನೋಡ್ಕೊಂಡು ನಾನು ಸುಮ್ಮನೆ ಆಗ್ತಾಯಿದ್ದೀನಿ ಸುಗುಣ. ಏನೋ ತಪ್ಪಾಯಿತು ಕಣೆ, ಇವಾಗ ಮಕ್ಳು ಮಕ್ಕ ನೋಡು ಅಂತ ಹೇಳಿ ತುಂಬಾ ಕೇಳ್ಕೊಂಡ್ಲು. ಅದಕ್ಕೇ ಬಂಗಾರದ ಅಂಗಡಿಯವ್ರಿಗೆ ಹಣ ಬಿಡೋಣ, ಯಾವ ಪೊಲೀಸ್ ಬೇಡ, ಏನೋ ಬೇಡ ಅಂತ ಹೇಳಿ ಸುಮ್ಮನೆ ಇರಿಸಿದ್ದೀನಿ. ಏನು ಮಾಡೋಣ, ಮಕ್ಳು ಮಕ್ಕ ನೋಡಬೇಕಲ್ಲ. ಅವಳು ಮಕ್ಕಳು ಅನಾಥರಾಗ್ತಾರೆ, ನಾನು ಅದಕ್ಕೆ ಇದೀನಿ ಭೂಮಿ ಮೇಲೆ, ಇಲ್ಲಾಂದ್ರೆ ಇರಲಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ನಾನು ಮಕ್ಳು ಮಕ್ಕ ನೋಡ್ತೀನಿ. ಮಕ್ಕಳು ಮಕ್ಕ ನೋಡಬೇಕು. ಮಕ್ಳು ಅನಾಥರಾದರೆ ತಂದೆ ತಾಯಿನ ಕಳ್ಕೊಂಡು ಎಂಥವ್ರನ್ನೇ ಆಗಲಿ ತಂದೆ ತಾಯಿ ಇರಬೇಕು. ಮಕ್ಕಳಿಗೆ ಅನಾಥರಾದರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ. ಅವ್ರನ್ನ ಯಾರು ನೋಡ್ತಾರೆ? ಇನ್ನು ಮಕ್ಕಳು ಸಣ್ಣವು, ಮಕ್ಕಳು ಮಕ್ಕ ನೋಡಬೇಕು. ಇನ್ನು ದೊಡ್ಡವರಾದರೆ ಬಿಡಪ್ಪ, ಎಲ್ಲ ಮಾಡ್ಕೊಂಡು ತಿಂತಾರೆ, ಯಾರೋ ನೋಡ್ಕೊತಾರೆ ಅನ್ನೋಕ್ಕೆ ದೊಡ್ಡವರಲ್ಲ ಮಕ್ಕಳು. ಪಾಪ ಇನ್ನೂ ಸಣ್ಣವರು. ಮಕ್ಕಳು ಮಕ್ಕ ನೋಡ್ಕೊಂಡು ಸುಮ್ಮನೆ ಆಗ್ತೀನಿ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.